ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇಂದು ಮುದ್ದು ಸೊಸೆ ಧಾರಾವಾಹಿ ಸಂಚಿಕೆಯಲ್ಲಿ ಏನಾಗ್ತಿದೆ ನೋಡೋಣ ಬನ್ನಿ. ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ನೋಡಿದ್ಯಾ ಚಂಪಾ, ಒಂದು ಸುಳ್ಳು ನನ್ನನ್ನು ಇವತ್ತು ಎಲ್ಲಿಗೆ ತಂದು ನಿಲ್ಲಿಸಿದೆ ಅಂತ. ಈಗ ಏನು ಮಾಡಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ನನ್ನ ಕುತ್ತಿಗೆವರೆಗೂ ಬಂದಿದೆ ಅಂತ ಗೋಳಾಡ್ತಾ ಇರ್ತಾಳೆ. ಆಗ ಚಂಪಾ ವಿದ್ಯಾಗೆ ಸಮಾಧಾನ ಮಾಡ್ತಾ ಇರ್ತಾಳೆ. ಅಪ್ಪ ಅವನಿಗೂ ಏನು ಗೊತ್ತಿತ್ತು, ಸಾಮಾನ್ಯವಾಗಿ 7 ತಿಂಗಳಿಗೆ 9 ತಿಂಗಳಿಗೆ ಅಲ್ವೇ ಶ್ರೀಮಂತ ಮಾಡೋದು, ಇಷ್ಟು ಬಿರ್ನೆ ಆಯ್ತದೆ ಅಂತ ಅವ್ರಿಗಾದ್ರೂ ಹೇಗೆ ಗೊತ್ತಿರುತ್ತೆ ವಿದ್ಯಕ್ಕ ಅಂತ ಹೇಳ್ತಿರ್ತಾಳೆ. ಅದಕ್ಕೆ ಒಂದು ಸುಳ್ಳಿಂದ ಇನ್ನೊಂದು ಸುಳ್ಳು, ಇನ್ನೊಂದು ಸುಳ್ಳಿಂದ ಇನ್ನೊಂದು ಸುಳ್ಳು ಅಂತ ಇವಾಗ ಎಲ್ಲಿಗೆ ಬಂದು ನಿಂತಿದೆ ನೋಡು. ಇದೆಲ್ಲ ಸುಳ್ಳು ಅಂತ ಗೊತ್ತಾದ ಮೇಲೆ ಗೌಡ್ರಿಗೆ ನಾನು ಹೇಗೆ ಮುಖ ತೋರಿಸ್ಲಿ ಅಂತ ಅಳ್ತಾ ಇರ್ತಾಳೆ. ಸುಹಾಸನಿಗೆ ಗ್ರಾನೈಟ್ ಫ್ಯಾಕ್ಟ್ರಿದೆಲ್ಲ ಜವಾಬ್ದಾರಿ ವಹಿಸಿದ ಮೇಲೆ ಫೋನಲ್ಲಿ ಮಾತಾಡ್ತಾ ಬರ್ತಾ ಇರ್ತಾನೆ. ಅಷ್ಟರಲ್ಲಿ ಅಲ್ಲಿ ಕೆಲಸ ಮಾಡ್ತಿರೋ ಹುಡುಗಿ ನೋಡ್ಬಿಟ್ಟು ಮತ್ತು ಅಲ್ಲೂ ತನ್ನ ಜೊಲ್ ಸುರಿಸೋ ಬುದ್ಧಿ ತೋರಿಸ್ತಾ ಇರ್ತಾನೆ. ಏನಮ್ಮ ಬಾ ಇಲ್ಲಿ ಅಂತ ಕರೆದ್ಬಿಟ್ಟು ಬೇಕು ಅಂತ ಅವಳನ್ನು ಮಾತಾಡಿಸಿ ಏನೇನೋ ವಿಚಾರ ಕೇಳ್ತಾನೆ. ನಂತರ ಇಲ್ಲ ಸರ್, ಹೊಸ ಸ್ಟಾಕ್ ಎಲ್ಲ ನಾಳೆ ನಾಡಿದ್ದು ಬರುತ್ತೆ ಅಂದಮೇಲೆ ಏನಿಲ್ಲ, ನಾ ಡೀಲರ್ಸ್ ಹತ್ರ ಮಾತಾಡಬೇಕು, ವ್ಯವಸ್ಥೆ ಮಾಡು ಅಂತ ಹೇಳ್ಬಿಟ್ಟು ಕಳಿಸಿ ಅಕ್ಕಿ ಸುಮಾರಾಗೇ ಇದೆ, ಆದಷ್ಟು ಬೇಗನೆ ಗಾಳ ಹಾಕಬೇಕು ಅಂತ ಚಿಂತೆ ಮಾಡಿಕೊಂಡು ಇರ್ತಾನೆ. ಅಷ್ಟರಲ್ಲೇ ರಜನಿ ಕಾಲ್ ಮಾಡ್ತಾಳೆ. ಕಾಲ್ ಮಾಡಿಬಿಟ್ಟು ನನಗೆ ಅರ್ಜೆಂಟಾಗಿ 50 ಲಕ್ಷ ರೂಪಾಯಿ ಮತ್ತು ನಿಮ್ಮ ದೊಡ್ಡಪ್ಪ 2 ಫೈಲ್ನ ಜೋಪಾನವಾಗಿ ತಂದಿಟ್ಟಿದ್ದಾನೆ ಪಾರ್ಟಿ ಆಫೀಸಿಂದ, ಆ ಫೈಲು 2 ಬೇಕು, ನಾಳೆ 11 ಗಂಟೆ ಒಳಗಡೆನೆ ನೀನು ತಂದು ಕೊಟ್ಟಿಲ್ಲ ಅಂದರೆ ಸರಿಗಿರೋದಿಲ್ಲ ಅಂತಿರ್ತಾಳೆ. ಅದಕ್ಕೆ ಸುಭಾಸ, ಏನು ತಮಾಷೆ ಮಾಡ್ತಾ ಇದೀಯಾ, ಏನು ಹೇಳ್ತಾ ಇದೀಯಾ, ತಮಾಷೆ ಮಾಡಿದ್ದು ಸಾಕು ರಜನಿ, ಮಧ್ಯಾಹ್ನ ಮೇಲೆ ಬರ್ತೀನಿ ಅಂತ ಹೇಳಿದ್ದೀನಲ್ಲ ಅಂದಮೇಲೆ ಏಯ್ ಗುಬ್ಬಾಡು, ಏನು ಅಂದ್ಕೊಂಡಿದೀಯಾ ನೀ ನನ್ನನ್ನು? ನಾನು ನಿನ್ನ ಜೊತೆ ಸಲಿಗೆಯಿಂದಿರೋ ರಜನಿ ಅಲ್ಲ, ನನ್ನ ರಿಯಲ್ ಕ್ಯಾರೆಕ್ಟರೇ ಬೇರೆ, ಅದೆಲ್ಲ ಗೊತ್ತಿಲ್ಲ. ನೀನು 50 ಲಕ್ಷ ರೂಪಾಯಿ ಮತ್ತು ನಿನ್ನ ಫೈಲು ತಂದುಕೊಟ್ಟಿಲ್ಲ ಅಂದರೆ ನಾಳೆ 11 ಗಂಟೆಗೆ ನಿಮ್ಮ ಮನೆಯಲ್ಲಿ ಶ್ರೀಮಂತ ನಡೆಯುತ್ತಲ್ವೇ, ಅಲ್ಲಿ ಮೀಡಿಯಾದವರು ಪೊಲೀಸವರು ಕರ್ಕೊಬಂದು ನಿನ್ನ ಮಾನ ಮರವಾದಿ ಎಲ್ಲ ಹರಾಜಾಗ್ತೀನಿ ಅಂತ ಹೇಳಿದ ತಕ್ಷಣ ಏನು ಹೆದರ್ಸ್ತಾ ಇದೆಯಾ, ನನ್ನ ಹತ್ರ ಏನಿದೆ ಅಂತ ಕೇಳ್ತಾ ಇದ್ದಂಗೆ ಸ್ಯಾಂಪಲ್ಸ್ ಎಲ್ಲ ಕಳಿಸ್ತೀನಿ ನೋಡ್ಕೊ ಅಂತ ಒಂದು ವಿಡಿಯೋ ಕಳಿಸ್ತಾಳೆ. ಅದನ್ನು ನೋಡಿಬಿಟ್ಟು ಗಾಬರಿಯಾಗಿ ಇಲ್ಲ ಅದೆಲ್ಲ ಮಾಡಬೇಡ ಅಂತ ಹೇಳ್ತಾ, ನಿನ್ನು ನಿಜವಾಗ್ಲೂ ಪ್ರೀತಿಯಿಂದ ಇದ್ದಿದ್ದಲ್ವೇ ಅಂದಿದ್ದಕ್ಕೆ ಅದಕ್ಕೆ ಹೇಳ್ತಾಳೆ, ಆ ಫೈಲು ದುಡ್ಡುಗೋಸ್ಕರ ನಾನು ಇದ್ದಿದ್ದು ನಿನ್ನ ಜೊತೆಗೆ, ನಿನ್ನ ನೋಡಿದರೆ ಯಾರು ಪ್ರೀತಿ ಮಾಡ್ಕೊಂಡು ಬರ್ತಾರೆ, ನನ್ನ ರಿಯಲ್ ಕ್ಯಾರೆಕ್ಟರೇ ಬೇರೆ ಅಂತ ಸುಭಾಸನ್ಗೆ ಬ್ಲ್ಯಾಕ್ ಮೇಲ್ ಮಾಡಿ ಫೋನ್ ಕಟ್ ಮಾಡ್ತಾ ಇರ್ತಾಳೆ. ವಿದ್ಯಾ ಅವ್ರ ಅಮ್ಮ ವಿದ್ಯಾಂಗ್ ಕಾಲ್ ಮಾಡಿ ನಿಮ್ಮ ಮಾವ ಫೋನ್ ಮಾಡಿದ್ರು, ಶ್ರೀಮಂತ ಅಂತ ಹೇಳಿದ್ರು, ಏನೇ ನಡೀತಾ ಇದೆ ಅಂದ ತಕ್ಷಣ ವಿದ್ಯಾ ಕೋಪ ಮಾಡಿಕೊಂಡು, ಅವರು ಇರೋ ಸತ್ಯನೇ ಕಣವ ಹೇಳಿರೋದು, ನಾವಲ್ವೇ ಸುಳ್ಳು ಹೇಳೋದು, ಅವ್ರು ಯಾಕೆ ಸುಳ್ಳು ಹೇಳ್ತಾರೆ ಅಂತ ಮಾತಾಡ್ತಾಳೆ. ಅದೇ ವಿಚಾರ ಎಷ್ಟು ಅಂತ ಹೇಳಿಯೇ ನಾನು ಬೇಕು ಅಂತ ಮಾಡಿದ್ನ ಅಂತ ಹೇಳಿದ್ದಕ್ಕೆ, ಬೇಕು ಅಂತ ಮಾಡ್ದೋ ಬೇಡವ ಅಂತ ಮಾಡ್ದೋ ನನ್ನ ಕುತ್ತಿಗೆವರೆಗೂ ಬಂದು ನಿಂತಿದೆ, ನನಗೆ ನಿನ್ನ ಜೊತೆ ಮಾತಾಡೋಕೆ ಆಯ್ತಾ ಇಲ್ಲ, ಒಬ್ಬಳೇ ಇರಬೇಕು ಅಂತ ಅನ್ನಿಸ್ತಾ ಇದೆ, ಫೋನ್ ಮಡಗು ಅಂತ ಅವ್ರ ಅಮ್ಮನ ಮೇಲೆ ಕಿರ್ಚಾಡ್ತಾ ಇರ್ತಾಳೆ. ಹಾಗಲ್ಲ ಕಣೆ ಅಂತ ಹೇಳ್ತಾ ಇದ್ರು ಅಷ್ಟರಲ್ಲೇ ಫೋನ್ ಇಟ್ಬಿಡ್ತಾಳೆ. ರತ್ನ ಕೂಡ ಬೇಜಾರು ಮಾಡ್ಕೊತಾಳೆ. ಇತ್ತ ಸುಭಾಸ, ಹೇಗಪ್ಪ ಮಾಡೋದು, ಈಗ ತಾನೇ ಹಟ್ಟಿ ಒಳಗಡೆ ಬಂದಿದ್ದೀನಿ, 50 ಲಕ್ಷ ದುಡ್ಡು ಮತ್ತು ಫೈಲು ಕೊಟ್ಟಿಲ್ಲ ಅಂತಂದರೆ ಈ ಕಿತ ದೊಡ್ಡಪ್ಪ ನನ್ನನ್ನು ಅಲ್ಲಿಯೂ ಇರೋದಕ್ಕೆ ಅವಕಾಶ ಕೊಡೋಕ್ಕಿಲ್ಲ, ಸೀದಾ ಬೀದಿಗೆ ಹಾಕ್ಬಿಡ್ತಾರೆ, ಇದರಿಂದ ಹೇಗಾದರೂ ಪಾರಾಗಬೇಕಲ್ಲ ಅಂತ ಯೋಚನೆ ಮಾಡ್ತಾ ಕೂತಿರ್ಬೇಕಾದ್ರೆ ಎದುರುಗಡೆ ವಿದ್ಯಾ ಬರೋದನ್ನು ನೋಡ್ತಾನೆ. ಏನಾದರೂ ಮಾಡಿ ಫೈಲು ದುಡ್ಡು ತೊಗೋಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾಗ ಬೇಕು ಅಂತ ಫೋನಲ್ಲಿ ಹೊಸ ಮಾಲು ಬರ್ತಾ ಇದೆ ಅಂತ ನಾಟಕ ಮಾಡ್ತಾ ಇರ್ತಾನೆ. ಅದೆಲ್ಲ ಕೇಳಿಸ್ಕೊಂಡು ಒಂದು ಕಿತ ಅಲ್ಲೇ ನಿಂತು ನೋಡಿ ವಿದ್ಯಾ ಅಲ್ಲಿಂದ ಒಳಗಡೆ ಹೋಗ್ತಾಳೆ. ಅವಳು ಒಳಗಡೆ ಹೋದ ತಕ್ಷಣ ಸುಭಾಸ ಫೋನ್ ಇಟ್ಬಿಟ್ಟು ಏನು ಮಾಡ್ತಾಳೆ ಏನಿಲ್ಲ ಅಂತ ನೋಡಿದಾಗ ಅವಳು ಕೀ ಮತ್ತು ಒಡವೆ ಎಲ್ಲ ಟೇಬಲ್ ಮೇಲೆ ಇಟ್ಬಿಟ್ಟು ಸ್ನಾನಕ್ಕೆ ಅಂತ ಹೋಗ್ತಾಳೆ. ಆಗ ಇದೇ ಒಳ್ಳೆ ಟೈಮು, ನಾನು ಹೇಗಾದರೂ ಮಾಡಿ ಆ ಫೈಲ್ ತೊಗೋಬೇಕು ಅಂತ ಸುಭಾಸ ಪ್ಲ್ಯಾನ್ ಮಾಡಿಕೊಂಡು ಯಾವ ಫೈಲ್ ಇರ್ಬೋದು ಅಂತ ಚಿಂತೆ ಮಾಡಿಕೊಂಡು ಅವನ ಮನೆ ಒಳಗಡೆ ಬಂದಾಗ ಅವ್ರ ದೊಡ್ಡಪ್ಪ ವಿದ್ಯಾ ಕೈಗೆ ಕೊಟ್ಟಿರೋ ಫೈಲನ್ನು ನೆನಪು ಮಾಡ್ಕೋತಾನೆ. ಒಂದು ಕಿತ ಇದು ಭದ್ರವಾಗಿಡು ಅಂತ ಹೇಳಿರೋದು ನೆನಪಿಸ್ಕೊಂಡ್ಬಿಟ್ಟು ಫೈಲು ಎಲ್ಲನೂ ಕೂಡ ಲಾಕರಲ್ಲೇ ಇಟ್ಟಿರ್ತಾಳೆ. ಹೇಗಾದರೂ ಮಾಡಿ ತೊಗೋಬೇಕು ಅಂತ ಬಂದು ಸೋಪನ್ನು ತೊಗೊಂಡ್ಬಿಟ್ಟು ಡೂಪ್ಲಿಕೇಟ್ ಕೀ ಮಾಡಿಕೊಂಡು ರಾತ್ರಿ ಎಲ್ಲ ಕೊಳ್ಳೆ ಹೊಡಿಬೇಕು ಅಂದ್ಕೊಂಡು ಪ್ಲ್ಯಾನ್ ಮಾಡ್ಕೊಂಡು ತೊಗೊಂಡಿರ್ತಾನೆ. ಜೊತೆಗೆ
ಅದೇ ರೀತಿ ಎಲ್ಲನೂ ತೊಗೊಂಬಿಟ್ಟು ನಂತರ ಆ ಕೀನ ಅಲ್ಲೇ ಇಟ್ಬಿಟ್ಟು ಹೋಗ್ತಾನೆ. ಹಾಗೆ ವಿದ್ಯಾ ಸ್ನಾನ ಮಾಡಿ ಬಂದು ಒಡವೆ ಎಲ್ಲ ಹಾಕ್ಕೊಂಡು ಅದನ್ನು ಕೀ ತೊಗೊಂಡು ಹೋಗ್ತಾಳೆ. ಇತ್ತ ಸಾವಿತ್ರಿ ಮತ್ತು ವಿನಂತಿ ಈಶ್ವರಿ ಧ್ವನಿ ಕೇಳಿಬಿಟ್ಟು ನಿಂತು ನೋಡ್ತಾ ಇರ್ತಾರೆ ಏನು ಹೇಳ್ತಿರ್ತಾರೆ ಅಂತ. ಈಶ್ವರಿ ಶ್ರೀಮಂತದ ಪ್ಲ್ಯಾನ್ ಬಗ್ಗೆ ಬೇರೆಯವ್ರಿಗೆ ಹೇಳ್ತಿರ್ತಾಳೆ. ನಂತರ ಅತ್ತಿಗೆ ಅಂತ ಬಂದ ತಕ್ಷಣ ಯಾರೋ ಕರೆದಂಗೆ ಆಯ್ತಲ್ವೇ ಅಂತ ಅಂದ್ಕೊಂಡು ಹಾಗೆ ಹೋಗ್ತಿರ್ಬೇಕಾದ್ರೆ ಅತ್ತಿಗೆ ನಿಮ್ಮನ್ನು ನನ್ನನ್ನು ಬಿಟ್ಟರೆ ಬೇರೆ ಯಾರು ಅತ್ತಿಗೆ ಅಂತ ಕರೀತಾರೆ ಅಂದಾಗ ಬೇಕು ಅಂತ ಟಾಂಗ್ ಕೊಟ್ಕೊಂಡು ಈಗ ನೀನು ಮನೆಯಲ್ಲಿ ಬೇರೆ ಇಲ್ವಲ್ಲ ಅದಕ್ಕೆ ಅತ್ತಿಗೆ ಅಂತ ನನ್ನನ್ನು ಯಾರು ಕರೀತಾರೆ ಅಂದ್ಕೊಂಡೆ ಅಂತ ಹೇಳ್ತಿದ್ದಂಗ್ಲೇ ವಿನಂತಿ ಅಲ್ಲ ಅತ್ತೆ ನೀವು ಹೀಗೆಲ್ಲ ಮಾಡ್ಬೋದಾ, ಎಷ್ಟು ಸರಳವಾಗಿ ಬಾಳೆಹಣ್ಣಲ್ಲಿ ಸೂಜಿ ಸುಸ್ತಾ ಇದ್ದೀರಲ್ವಾ ಅಂತ ಕೇಳ್ತಾ ಇರ್ತಾಳೆ. ಅಷ್ಟರಲ್ಲೇ ಸಾವಿತ್ರಿ ಸುಮ್ಮನೆ ನಿಂತ್ಕೊಂಡು ನೋಡ್ತಾ ಇದ್ದಂಗೆ ಈ ಮಾತನ್ನು ನೀವು ಹೇಳ್ತಾ ಇದ್ದೀರಾ, ನಮ್ಮಿಂದ ಯಾವ ತಪ್ಪು ಆಗಿಲ್ಲಮ್ಮ, ನಿಮಗೆ ನಾವ್ಯಾವ ದ್ರೋಹನೂ ಮಾಡಿಲ್ಲ, ನಿಮ್ಮ ಬುದ್ಧಿ ನಿಮ್ಮ ದುರಾಸೆ ಇವತ್ತು ಇಲ್ಲಿಗೆ ತಂದು ನಿಲ್ಲಿಸಿದೆ, ನಮ್ಮನ್ನು ಯಾಕೆ ಹೊಣೆ ಮಾಡ್ತೀರಾ ಅಂತ ಕೇಳ್ತಿರ್ತಾಳೆ. ಅಷ್ಟರಲ್ಲೇ ಸಾವಿತ್ರಿ ಗೊತ್ತಿಲ್ಲದೆ ಒಂದು ಮಾತು ಕೇಳ್ತೀನಿ ಈಶ್ವರಿ, ಯಾಕೆ ಇದ್ದಕ್ಕಿದ್ದಾಗೆ 3 ಅಡಿ ಮೇಲೆ ಇಷ್ಟೊಂದು ಪ್ರೀತಿ ಕರಿತಾ ಇದೆ ಅಂತ ಕೇಳಿದಾಗ ಅದಕ್ಕೆ ಏನಕ್ಕೆ ಅಂತ ಕೇಳ್ತಿರ್ತಾಳೆ. ಅಲ್ಲ ನಿಮ್ಮನ್ನು ಅರ್ಥ ಮಾಡ್ಕೊಳ್ಳೋದೇ ಕಷ್ಟ, ಒಂದು ಕಿತ ಹಂಗಿರ್ತೀರ ಇನ್ನೊಂದು ಥರ ಇರ್ತೀರ ಅಂದಾಗ ನಿಮಗೆ ಒಂದು ಸಹಾಯ ಅಂತನಾದ್ರೂ ತಿಳ್ಕೊಳ್ಳಿ ಅಥವಾ ಎಚ್ಚರಿಕೆ ಅಂತಾದರೂ ತಿಳ್ಕೊಳ್ಳಿ, ಕಿವಿ ಮಾತಂತಾದರೂ ತಿಳ್ಕೊಳ್ಳಿ, ನಮ್ಮ ಕ್ಯಾರೆಕ್ಟ್ರು ಹೇಗೆ ಏನು ಅಂತ ಇನ್ನೊಬ್ರಿಗೆ ಗೊತ್ತಾಗಬಾರ್ದು ಸಾವಿತ್ರಿ, ನಾವು ಕೊನೆವರೆಗೂ ಒಗಟಾಗೆ ಇದ್ರೇ ಒಳ್ಳೆಯದು. ಈ ಶ್ರೀಮಂತ ಯಾಕೆ ಮಾಡ್ತಾ ಇದ್ದೀರಾ, ಇಷ್ಟೊಂದು ಪ್ರೀತಿ ಯಾಕೆ ಬಂದಿದೆ ಅಂತ ಹೇಳ್ತಾ ಇದೆಯಲ್ಲ, ನಾಳೆವರೆಗೂ ಕಾದು ನೋಡು ನಿನಗೂ ಗೊತ್ತಾಗುತ್ತೆ, ಉತ್ತರನೂ ಸಿಗುತ್ತೆ ಅಂತ ಹೇಳ್ಬಿಟ್ಟು ಹೋಗ್ತಾರೆ. ಆಗ ಸಾವಿತ್ರಿ ಇವರಿಷ್ಟೊಂದು ಕೂಲಾಗಿದ್ದಾರೆ ಅಂದರೆ ನಾಳೆ ಶ್ರೀಮಂತದಲ್ಲಿ ಏನೋ ದೊಡ್ಡದಾಗೆ ನಡೆಯುತ್ತೆ ವಿನಂತಿ ಅಂತ ಮಾತಾಡ್ಕೋತಿರ್ತಾರೆ. ಅಷ್ಟರಲ್ಲೇ ಸುಭಾಸ ಡೂಪ್ಲಿಕೇಟ್ ಕೀ ಮಾಡಿಸ್ಕೊಬಂದು ಲಾಕರಿಂದ ಫೈಲ್ನ ಮತ್ತು ದುಡ್ಡನ್ನು ಎತ್ಕೊಂಡು ಹೋಗಬೇಕು ಅಂತ ಡೂಪ್ಲಿಕೇಟ್ ಕೀ ಮಾಡಿಸ್ಕೊಂಬಂದು ಆ ಕಡೆ ಈ ಕಡೆ ಎಲ್ಲ ನೋಡಿ ಯಾರೂ ಇಲ್ಲ ಅಂತ ಲಾಕರ್ ಓಪನ್ ಮಾಡ್ತಾನೆ. ಆದರೆ ಲಾಕರಲ್ಲಿ ಯಾವ ಫೈಲು ಇರೋದಿಲ್ಲ, ದುಡ್ಡು ಇರೋದಿಲ್ಲ, ಖಾಲಿ ಇರೋದನ್ನ ನೋಡ್ಬಿಟ್ಟು ಒಂದು ಕ್ಷಣ ಶಾಕ್ ಆಗ್ತಾನೆ. ಏನಪ್ಪ ಇದು, ದುಡ್ಡು ಇಲ್ಲ, ಫೈಲು ಇಲ್ಲ, ಎಲ್ಲೋಯ್ತು, ಎಲ್ಲ ಇದರಲ್ಲೇ ತಾನೇ ಮಡಗ್ತಾ ಇದ್ರು ಅಂತ ಯೋಚನೆ ಮಾಡ್ತಾ ಇರ್ತಾನೆ. ಅಷ್ಟರಲ್ಲಿ ಅದನ್ನು ಲಾಕ್ ಮಾಡಿಬಿಟ್ಟು ಹೊರಗಡೆ ಬಂದಾಗ ರಜನಿ ಕಾಲ್ ಬರುತ್ತೆ. ಏನು ಡೂಪ್ಲಿಕೇಟ್ ಕೀ ಮಾಡಿಬಿಟ್ಟು ಒಡವೆ ಮತ್ತು ಫೈಲು ಎತ್ಬಿಡ್ತೀನಿ ಇವತ್ತು ಅಂತ ಹೇಳ್ದಲ್ಲ, ಆಯ್ತಾ ಕೆಲಸ ಅಂತ ಕೇಳ್ತಿದ್ದಾಗ ಅಲ್ಲಿ ಏನೂ ಇಲ್ಲ, ನಾನು ಅದೇ ರೀತಿ ಮಾಡಿಬಿಟ್ಟು ಡೂಪ್ಲಿಕೇಟ್ ಕೀ ತೊಗೊಂಬಂದು ನೋಡಿದೆ, ಆದರೆ ಅದ್ರ ಒಳಗಡೆ ಏನೂ ಇಲ್ಲ, ಎಲ್ಲ ಖಾಲಿಯಾಗಿದೆ ಅಂತ ಹೇಳಿದಾಗ ಯಾರ ಮುಂದೆ ಹೇಳ್ತಾ ಇದೆಯಾ, ಈ ಡ್ರಾಮಾ ಎಲ್ಲ ನನ್ನ ಮುಂದೆ ನಡೆಯೋದಿಲ್ಲ, ನಾಳೆ 11 ಗಂಟೆ ಒಳಗಡೆ 50 ಲಕ್ಷ ದುಡ್ಡು, ಅದು 2 ಫೈಲು ನನ್ನ ಹತ್ರ ಬಂದಿಲ್ಲ ಅಂದರೆ ಪೊಲೀಸವ್ರನ್ನೂ ಮತ್ತು ಮೀಡಿಯಾದವ್ರನ್ನೂ ಕರ್ಕೊಂಡು ನಿಮ್ಮ ಮನೆಗೆ ಬರ್ತೀನಿ, ಆಮೇಲೆ ಒಂದು ಕಡೆ ನಿಮ್ಮ ದೊಡ್ಡಪ್ಪನ ಮಾನ ಮರ್ಯಾದೆ ಹರಾಜು ಹಾಕಿ ಟಿ ವಿನಲ್ಲಿ ಸುದ್ದಿ ಆಗ್ತೆ, ಇನ್ನೊಂದು ಕಡೆ ಕಂಬಿ ಎಣಿಸೋ ಥರ ಮಾಡಿಬಿಡ್ತೀನಿ, ಪೊಲೀಸವ್ರನ್ನ ಕರ್ಕೊಂಡೇ ಬರ್ತೀನಿ ಅಂತ ಹೇಳ್ತಿರ್ತಾರೆ. ಇಲ್ಲ ರಜನಿ, ನಾನು ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ನನ್ನ ಮಾತನ್ನು ನಂಬು ಅಂತ ಹೇಳ್ತಾ ಇದ್ರು, ನನ್ನನ್ನು ಯಾಮರ್ಸ್ಬೇಕು ಅಂತ ನೋಡಬೇಡ, ನೀನು ಅಂದ್ಕೊಂಡಿರೋ ರಜನಿ ಅಲ್ಲ, ನನ್ನ ರಿಯಲ್ ಕ್ಯಾರೆಕ್ಟರೇ ಬೇರೆ, ನಿನ್ನ ಜೊತೆ ಸಲಿಗೆಯಿಂದ ಪ್ರೀತಿಯಿಂದ ಇರೋ ರಜನಿನ ಮಾತ್ರ ನೀನು ನೋಡಿದೀಯಾ, ಅದೆಲ್ಲ ಸುಳ್ಳು, ನಾಳೆ ಏನಾಗುತ್ತೆ ಅಂತ ನೋಡ್ತಾ ಇರು, ನಾನು ಹೇಳಿರೋ ಕೆಲಸ ಮಾಡಿಲ್ಲ ಅಂದರೆ ಅಂತ ಫೋನ್ ಕಟ್ ಮಾಡೇ ಬಿಡ್ತಾಳೆ. ಅಷ್ಟರಲ್ಲಿ ಏನಪ್ಪ ಮಾಡೋದು, ಇದರಿಂದ ಹೇಗಪ್ಪ ಬರೋದು, ಅಲ್ಲಂತೂ ದುಡ್ಡು ಸಿಕ್ಕಿಲ್ಲ ಮತ್ತು ಫೈಲು ಸಿಕ್ಕಿಲ್ವಲ್ಲ, ಹೇಗಾದರೂ ಮಾಡಿ ಇದರಿಂದ ಹೊರಗಡೆ ಬರಬೇಕು ಅಂದ್ರೆ ಅಮ್ಮನ ಒಡವೆನಾದರೂ ತೊಗೊಂಡು ಮಾರ್ಬಿಟ್ಟು ದುಡ್ಡಿನ ವ್ಯವಸ್ಥೆನಾದರೂ ಮಾಡಬೇಕು ಅಂತ ಯೋಚನೆ ಮಾಡಿಕೊಂಡು ಹೋಗ್ತಾನೆ. ವಿದ್ಯಾ ರೂಮಲ್ಲಿ ತನ್ನ ಪಾಪ ಪ್ರಜ್ಞೆಯಿಂದ ಗೋಳಾಡ್ತಾ ಕೂತಿರ್ತಾಳೆ. ಅಮ್ಮಮ್ಮ ಮಾತಾಡಿರೋದು ಮತ್ತು ಭದ್ರೇಗೌಡರು ಮಾತಾಡಿರೋದನ್ನು ನೆನೆಸ್ಕೊಂಡು ತುಂಬ ಬೇಜಾರು ಮಾಡಿಕೊಂಡು ಗೋಳಾಡ್ತಾ ಇರ್ತಾಳೆ. ನಾನು ಎಂಥ ಮೋಸಗಾರ್ತಿ, ನನ್ನ ಗಂಡನಿಗೆ ಮೋಸ ಮಾಡ್ತಾ ಇದ್ದೀನಿ, ಈ ತಪ್ಪಿಗೆ ನನಗೆ ಪ್ರಾಯಶ್ಚಿತ್ತನೇ ಇಲ್ವಾ, ಏನಪ್ಪ ದೇವರೇ, ನಾನು ಏನು ಮಾಡಲಿ, ಏನು ಮಾಡಿದರೆ ಸರಿ ಹೋಗುತ್ತೆ, ಸುಳ್ಳಿನ ಗೋಪುರ ಎಲ್ಲಿವರೆಗೂ ಕಟ್ಟೋಕ್ಕಾಗುತ್ತೆ, ಯಾವತ್ತಿದ್ರೂ ಅದು ಗೋಪುರ ಉಳ್ಳಲೇಬೇಕಲ್ಲ ಅಂತ ಬೇಜಾರು ಮಾಡಿಕೊಂಡು ಅಳ್ತಾ ಇರ್ತಾಳೆ. ಇದಕ್ಕೇನಾದರೂ ಶಿಕ್ಷೆ ಇರಲೇಬೇಕಲ್ವಾ, ಇದರಿಂದ ನಾನು ಹೇಗಪ್ಪ ಹೊರಗಡೆ ಬರಲಿ ಅಂತ ಗೋಳಾಡ್ತಾ ಅಳ್ತಾ ಇರ್ತಾಳೆ. ಅಲ್ಲಿಗೆ ಈ ಸಂಚಿಕೆ ಮುಗಿಯುತ್ತೆ. ಈ ಸಂಚಿಕೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಧನ್ಯವಾದಗಳು.